ಈ ಹಳ್ಳಿಗ್ಳಾಗ ಮನೆ ಹುಡ್ಕೋದೈತಿ ನೋಡು, ತುಂಬಾ ತಲೆನೋವಪ್ಪ. ಎಲ್ಲಿ ಅಂತ ಹುಡ್ಕೋದು ಮನೆಗಳನ್ನ. ಯಾವ್ದೋ ಆಂಟಿ ಏನೋ ಅದೃಷ್ಟ ಅನ್ನಿಸ್ತೈತೆ, ಸರಿಯಾಗಿ 1 ಕೋಟಿ ಹೊಡೆದ್ಬಿಟ್ಟೈತೆ. ಆ ಅದೃಷ್ಟ ನಮಗೂ ಇಲ್ಲ. ಈಗ ಅವ್ರ ಮನೆ ಎಲ್ಲಿ ಹುಡ್ಕೋದು? ಇಲ್ಲಿ ಯಾರು ಕಾಣಿಸ್ತಾನೂ ಇಲ್ವಲ್ಲ. ಏನಪ್ಪ ಅಯ್ಯೋ ನಿಂಗ್ ನಿಂತ್ಕೊಂಡು ಹೊಲ ನೋಡ್ತಿದ್ದೀಗಲ್ಲ, ಏನ್ ಹೊಲನ ತಗೊಳಕ್ಕೆ ಅಂತ ಬಂದ್ಬಿಟ್ಟಿದೀಗ? ಹೋ, ಜನಗಳು ಯಾರು ಕಾಣ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಇಲ್ಲಿಂದನೇ ಒಂದೊಂದು ಮನೆಗಳೆಲ್ಲ ಶುರುವಾಗ್ತಾವೆ. ಇಲ್ಲಿ ಶಾರದಾ ಅವ್ರ ಮನೆ ಅಂದ್ರೆ ಯಾವುದು? ಓ, ಶಾರದಿ ಮನೆಯಾ? ಏನಕ್ಕಪ್ಪ? ಅವರಿಗೆ 1 ಕೋಟಿ ರೂಪಾಯಿ ಲಾಟ್ರಿ ಹೊಡೆದೈತೆ. ಅದಕ್ಕೇನೆ ಅವರಿಗೆ ತಲುಪಿಸ್ಬೇಕಲ್ವಾ. ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟು ನಾಳೆ ಬನ್ನಿ ಅಂತ ಹೇಳ್ಬಿಟ್ಟು ಹೋಗ್ಬೇಕಿತ್ತು. ಅದಕ್ಕೆ ಬಂದ್ವಿ. ಏನ್ ಹೇಳ್ತಿದ್ದೀಗಪ್ಪ ನೀನು? ನಿಜವಾಗೂನುವೆ 1 ಕೋಟಿ ಲಾಟ್ರಿ ಹೊಡೆದೈತಾ ಶಾರದಿಗೆ? ಹ್ಞೂ, 1 ಕೋಟಿ ಹೊಡೆದೈತೆ ಅವರಿಗೆ. ಅವರು ಯಾವಾಗೂ ತಗೋತಾ ಇದ್ರು ಅವಾಗ 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 ಲಾಟ್ರಿನ ಅಂತ ಅನ್ಸುತ್ತೆ. ಏನೋ ಗೊತ್ತಿಲ್ಲ. ಅವ್ರ ನಂಬರು ಗೊತ್ತಾಯ್ತು ನಮಗೆ. ಫೋನ್ ಮಾಡಿದ್ರೆ ಫೋನೇ ಕನೆಕ್ಟ್ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ಮ್ಯಾನೇಜರ್ ಬಂದ್ಬಿಟ್ಟು ಡೈರೆಕ್ಟಾಗಿನೇ ಹೋಗಿ ಮೀಟ್ ಮಾಡ್ಕೊಂಡು ಹೇಳ್ಬಿಟ್ಟು ಬಾ ಅಂತ ಹೇಳಿದ್ರು. ಅದಕ್ಕೇನೆ ನಾನು ಡೈರೆಕ್ಟಾಗೆ ಬಂದೆ ಮಾತಾಡೋಣ ಅಂತ. ಇಲ್ಲಿಗೆ ಬಂದರೆ ಈ ಹಳ್ಳಿಯಲ್ಲಿ ಮನೆಗಳ್ನ ಎಲ್ಲಿ ಹುಡ್ಕೋದು? ಮನೆ ಎಲ್ಲಿ? ಕೋಟಿ ಬಂದೈತಿ ಅಂತೀರಾ? ನಾನೇ ಕರ್ಕೊಂಡೋಗಿ ತೋರಿಸ್ತೀನಿ ಬನ್ನಿ ಎಲ್ಲಿ ಅಂತ ಹೇಳ್ಬಿಟ್ಟು. ಬನ್ನಿ ಬನ್ನಿ ಬನ್ನಿ, ಹಿಂಗೆ ನೇರಕ್ಕೆ ಹೋಗ್ಬೇಕು, ಸಿಗ್ತದೆ. ಗಾಡಿ ಎತ್ಕೊಳ್ಳಿ ಫಸ್ಟು. ಹೋಗನ್ ಬರ್ರಿ, ತೋರಿಸ್ತೀನಿ, ನಾನೇ ತೋರಿಸ್ತೀನಿ. ಅಯ್ಯೋ ಶಾರದಿ, ಎಂತ ಅದೃಷ್ಟ ಮಾಡ್ಬಿಟ್ಟೆ ನೀನಂತೂ. ಅವನ ಅಜ್ಜಿ ನಾನು ತಗೊಂಡಿದ್ದೆ ಲಾಟ್ರಿಯಾಗಿ ಗೆದ್ಬಿಡ್ತಾ ಇದ್ನೋ ಏನೋ. ನಾನು ತಗೋಬೇಕಿತ್ತು, ಲಾಟ್ರಿಯ ತಗೊಂಡಿಲ್ವೇ? ಅಯ್ಯೋ ದೇವ್ರೆ. ಹಬ್ಬ ಬರ್ರಿ ಬರ್ರಿ, ತೋರಿಸ್ತೀನಿ ಬರ್ರಿ. ಅಯ್ಯೋ 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 ಶಾರದಿ, ಹೊಟ್ಟೆಲ್ಲ ಉರಿತಾಯ್ತು ನನಗೆ. ಅಕ್ಕ ಕೊಡು, ಮಗ ದೊಡ್ಡದಾಯ್ತಲ್ಲ ಇನ್ನೇನು. ನಾನೇ ಒಕ್ಕಂಬಿಟ್ಟು ಬರ್ತೀನಿ, ಕೊಡಿಲಿ. ಇನ್ನೇನು ಮನೆಗೆ ಇನ್ನೇನು ಕೆಲಸ ಇಲ್ಲ, ಮಗ ಇದ್ರೆ ನೋಡ್ಕೊಳ್ಳಿ. ನಾನೇ ಒಕ್ಕಂಬಿಟ್ಟು ಬರ್ತೀನಿ, ಕೆರೆಗೆ ತಗೊಂಡೋಗಿ. ಶಾನೆ ದಿನ ಆಗೋಗ್ಬಿಟ್ಟೈತ, ನಾನು ಒಗದಿಲ್ವಾ? ಕೊಡಿ ನೀವು ಇತ್ತಾಗೆ, ಕೊಡಿ. ನಾನು ಹೋಗ್ಬಿಟ್ಟು ಒಗದ್ಬಿಟ್ಟು ಬರ್ತೀನಿ, ಕೊಡಿ. ನನಗೂ ಬೇಜಾರಾಯ್ತೈತೆ, ನಾನೇ ಹೋಗ್ಬಿಟ್ಟು ಒಕ್ಕಂಬಿಟ್ಟು ಬರ್ತೀನಿ. ಇನ್ನೇನು ಅಡುಗೆ ಪಡಿಗೆ ಆಗೈತಲ್ಲ, ಮಗ ಇದ್ರೆ ನೋಡ್ಕ. ನಾನೀಗ ಹೋದ್ರೆ ಎಲ್ಲ ಒಣಗಿಸ್ಕೊಂಡು ಮಾಡ್ಕೊಂಡು ನೆಟ್ಟಗೆ ಬರ್ತೀನಿ. ಹೊಸಿ ಲೇಟ್ ಆದ್ರೂ ಪರವಾಗಿಲ್ಲ. ಇನ್ನೇನು ನಮ್ಮವಳು ಬತ್ತಾಳಲ್ಲ, ನಮ್ಮ ಆಶಿ, ಅವಳು ಬೇರೆ ತಿರ್ಗಿ ಕಾಪಿ ಕಾಸ್ಕೊಡು ಅದು ಇದು ಅಂತಾಳೆ. ಏನೋ ಅವಳು ಬಂದು ಹೆಂಗೋ ಬಂದರೆ ಮಾತಾಡ್ಕೊಂಡು ಕುಂತ್ಕೊಳ್ಳಿ. ನಾನು ಹೋಗ್ಬಿಟ್ಟು ಹಾಕೊಂಬಿಟ್ಟು ಬರ್ತೀನಿ. ಇನ್ನೇನು ಸುಮ್ಮನೆ ನೀನು ಎದ್ದ ಹೋಗ್ತೀಯಾ? ಮಗ ಎದ್ದೋಳ್ತದ ಕಿಟ್ಟ ಆರಂಗೆ ಕಿರ್ಚ್ಕೊತಾನೆ ಇರ್ತಾನ. ಏನು ಹೇಳನಿ ಅವನಿಗೆ? ನೀನು ಇರು, ನಾನು ಹೋಗ್ಬಿಟ್ಟು ಹಾಕೊಂಬಿಟ್ಟು ಬರ್ತೀನಿ. ಸರಿ, ಹಂಗಾರೆ ಹೋಗ್ಬಿಟ್ಟು ಬರ್ರಿ. ನಾನು ಮನೆ ಕಸ ಗುಡಿಸ್ಕೊತೀನಿ. ಇನ್ನೇನು ಸಂಜೆ ಆಯ್ತಲ್ಲ, ಕಸ ಗುಡ್ಕೊಂಡು ಮಗ ಎದ್ದೋಳ್ತದಲ್ಲ ನೋಡ್ಕೊತೀನಿ. ಹೋಗ್ಬಿಟ್ಟು ಬರ್ರಿ. ಒಣಗಿಸೋ ಗಂಟ ಕಾಯ್ಬೇಡಿ, ಬಿರ್ನೆ ಬನ್ನಿ. ಆಗ ಒಣಕೊಳೋದು ಲೇಟ್ ಆಯ್ತದ. ಇವಾಗ ಹಸಿ ಬಟ್ಟೆಯ ಒತ್ಕೊಂಬಿಟ್ಟು ಬರೋಕಾಯ್ತದ ಹೇಳು. ಸರಿ ಸರಿ. ಲೇ ಶಾರದಿ, ಹೊಡೆದಲ್ಲೇ ಬಂಪರ್ ಲಾಟ್ರಿಯಾ? ಲೇ ಶಾರದಿ, ಯೋನಜಿ, ಏನ್ ವಿಷಯ? ಏನೋ ಬಂಪರ್ ಲಾಟ್ರಿ ಅಂತ ಬಂದ್ಬಿಟ್ಟಲ್ಲ, ಏನ್ ವಿಷಯ? ಲೇ ಶಾರದಿ, ನೀನ್ ನುಡಿಕೊಂಡಿಲಿ. ಅದು ಎಂತದದು? ಅದು ಎಂತದೋ ಇದರಿಂದ ಬಂದವ್ರಂತ ನೋಡಿ ನಿಂಗೆ. ಲಾಟ್ರಿ ಆಫೀಸಿಂದ ಬಂದವರಂತೆ. ನಿಂಗೆ ಲಾಟ್ರಿ ಹೊಡೆದೈತಂತೆ. ಮೇಡಮ್, ನಿಮ್ಮ ಹೆಸರುಗೆ 1 ಕೋಟಿ ರೂಪಾಯಿ ಲಾಟ್ರಿ ಹೊಡೆದಿದೆ ಮೇಡಮ್, ನಿಮ್ಮ ಹೆಸರುಗೆ. ಆಮೇಕಿಂದ ಇದೇನ ಆಮೇಕಿಂದ ಅಂತ ಹೇಳ್ತಿದ್ಯಾ? 1 ಕೋಟಿ ನಿನ್ನ ಹೆಸರು ಬಂದೈತೆ ಅಂತ ಹೇಳ್ತಿರೋದವ್ರು. ಆಮೇಕಿಂದ ಈಮೇಕಿಂದ ಎಲ್ಲ ಯಾಕೆ? ಹೋಗ್ಬಿಟ್ಟು ನಾಳೆ ಎತ್ಕೊಂಡ್ಬಿಟ್ಟು ಬರ್ಬೇಕಂತೆ 1 ಕೋಟಿಯಾ? ನೋಡಪ್ಪ, ನಾನೇನು ಬಕ್ರಲ್ಲ. ನಾನು ಇವಾಗ ಟಿವಿನಾಗೆ ಬೇಜಾನ್ ನೋಡ್ತಾ ಇವನಿ ಕಂಡಿವಿ. ನಾನು ನೀನು ಸುಮ್ಕೇನಿ ಹೋಗೋದ್ಗಲಿ. ನನಗೇನು ಮಾಡಕ್ಕೇನು ಕ್ಯಾಮೆ ಇಲ್ಲ ಅನ್ಕೊಂಡ ನಿಂತ ಮಾತಾಡ್ಕೊಂಡು ನಿಂತ್ಕೊಳ್ಳೋದೇನಿ. ಇಂಥವು ಟಿವಿನಾಗೆ ಎಲ್ಲನೂ ಸುಮಾರು ನೋಡ್ಬಿಟ್ಟಿವ್ನಿ ನಾನು. ಒಂದಲ್ಲ ಎರಡಲ್ಲ, ನಾನು 1000 ನೋಡ್ಬಿಟ್ಟಿವ್ನಿ ನಾನು. ಮೋಸ ಮಾಡಿ ದೋಖ ಹಾಕೋದನ್ನ. ನಿಮ್ಮ ಮೊಬೈಲಾಗ 50 ಲಕ್ಷ ಬಂದೈತೆ, ನಿಮ್ಮ ಮೊಬೈಲ್ಗೆ 1 ಕೋಟಿ ಬಂದೈತೆ, ನಿಮ್ಮ ಮೊಬೈಲ್ಗೆ ಅಷ್ಟು ಬಂದೈತೆ, ನಿಮ್ಮ ಮೊಬೈಲ್ಗೆ ಇಷ್ಟು ಬಂದೈತೆ ಅಂತ ಹೇಳ್ಬಿಟ್ಟು ಏನು ಒಸಿ ತಲ್ ತಿಂದಿರ ನೀವು? ಅಯ್ಯಪ್ಪ, ಬೋಲ್ ತಲ್ ತಿನ್ನೋದೇನಿ ಕೆಲಸ. ನೋಡಿ, ಯಾರನ್ನು ಬೇಕಾದ್ರೆ ಬಗ್ಸ್ಬೋದು, ನನ್ನನ್ನು ಬಗ್ಸಕ್ಕಾಗಿಲ್ಲ. ಬಂದ್ಬಿಟ್ಟಿರಿ ಇರೋ ಅಕೌಂಟಾಗಿರೋ ದುಡ್ಡೆಲ್ಲ ದೇವ್ಕೊಂಡು ಬಾಸ್ಕೊಂಡು ಹೋಗಕ್ಕೆ ತಾನೇ ನೀವು ಬಂದಿರೋದು. ಕಂಡಿದ್ದೀನಿ ನೋಡಿರಿ, ಲಾಟ್ರಿ ಹೊಡೆದೈತಂತೆ. ಲಾಟ್ರಿ ಅದು 1 ಕೋಟಿ ರೂಪಾಯಿ ಲಾಟ್ರಿ. ಕ್ಯಾಮೆ ಇಲ್ದಿರ ಲಾಟ್ರಿ. ಅದು ನನ್ನ ಹೆಸರು ನಾವು ಹೊಡೆದ್ಬಿಟ್ಟೈತಂತೆ. ನಾನು ಲಾಟ್ರಿ ಚೀಟಿನೇ ತಗೊಂಡಿಲ್ಲ. ಲಾಟ್ರಿ ಹೆಂಗೆ ಹೊಡೆದ್ಬಿಡ್ತದೆ ನನಗೆ? ನನಗೂ ಲಾಟ್ರಿ ಚೀಟಿಗೂ ಆಗಿ ಬರೋದೇನೇ ಇಲ್ಲ. ನಾನು ತಗೊಂಡು ಇಲ್ಲ. ಮುಚ್ಕೊಂಡು ಹೋಗೋದು ಕಲ್ತ್ಕೊಳಪ್ಪೋ. ನಮ್ಮ ತಗಿರೋ 4 ಕಾಸು ಕಿತ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟು ಈ ಶಾರದಿ ಏನು ಅಂತ ಎಲ್ಲರಿಗೂ ಗೊತ್ತು. ಏನೇ ಶಾರದಿ, ನೀನು ಲಾಟ್ರಿ ಚೀಟಿನೇ ತಗೊಂಡಿರ್ಲಿಲ್ವಾ? ಮೇಡಮ್, ಇದೇನು ಹೇಳ್ತಾ ಇದ್ದೀರಾ? ನಿಮ್ಮ ಹೆಸರಿನಲ್ಲೇ ಇರೋದು ಚೀಟಿ. ನೀವು ಯಾಕೆ ಈ ಥರ ಹೇಳ್ತಾ ಇದ್ದೀರಾ? ಇದೇ ಅಡ್ರೆಸ್ಸು, ಇದೇ ಇದು. ನೀವು ಫೋನ್ ಮಾಡಿದ್ರೆ ನಿಮ್ಮ ಫೋನ್ ನಂಬರ್ ಸ್ವಿಚ್ ಆಫ್ ಅಂತ ಬರ್ತೈತೆ ನಿನ್ನೆಯಿಂದ. ಅದಕ್ಕೇನೆ ನಾವು ಡೈರೆಕ್ಟಾಗಿ ಮನೆ ಹತ್ರ ಬಂದು ಇನ್ಫಾರ್ಮೇಷನ್ ಕೊಡಬೇಕಾಗಿರೋ ಇದು ಬಂತು. ಮೇಡಮ್ ಬನ್ನಿ, ನೀವು ನಾಳೆ ಆಫೀಸ್ ಹತ್ರ ಬನ್ನಿ, ನಿಮಗೆ ಎಲ್ಲ ಗೊತ್ತಾಯ್ತದೆ. ಏನ ಆಫೀಸ್ದಾಗ ಬರ್ಬೇಕಾ? ಏನು ಬಸ್ಸಾಗ ನಿನ್ ಕಾತ್ ಕೊಡ್ತಾನ ಬಂದ್ಬಿಟ್ಟು ಸುಮ್ಮನೆ ಹೋಗೋದ್ ಕಲಿ. ಲಾಟ್ರಿ ಹೊಡೆದೈತಂತ ಲಾಟ್ರಿ. ಶಾಂತಮ್ಮ ಉಗುತ್ ಕಳ್ಸಿವ್ನ. ಅಯ್ಯೋ, ಬಟ್ಟೆ ಹೋಗ್ಬಿಟ್ಟು ಬರಕ್ಕೆ ಲೇಟ್ ಆಯ್ತದ ನನಗೆ. ಕೆರೆ ತಕ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಸಣ್ಕೊಂಡು ಬರ್ಬೇಕು ನಾನು ಇನ್ನೂ. ಇವ್ನು ಮಾತಾಡ್ಸ್ಕೊಂಡು ನಿಂತ್ಕೊಬಿಟ್ಟ. ನಿಂಗೆ ಚಳ್ಳೆನ್ ತಿನ್ಸಕ್ ಬೇರೆ ಯಾವ ಬೇವರ್ಸಿನೂ ಸಿಗ್ಲಿಲ್ವಾ? ನಾನೇನೇ ಸಿಕ್ಕಿದ್ ನಿನ್ಗೆ? ಸುಮ್ಮನೆ ಹೋಗೋದ್ ಕಲಿ. ಇಲ್ಲಿ ನನ್ನ ತಾಗ ಬಂದ್ಬಿಟ್ಟು ನೀನು ಆಟ ಆಡಕ್ಕೆ ಬರ್ಬೇಡ. ಅಯ್ಯೋ, ನಾನೆಲ್ಲೋ ಈ ಶಾರದಿ ಕೋಟಿ ಹೊಡೆದೈತಿ ಅಂತ ಖುಷಿಯಾಗಿ ಶಾಕಾಗಿ ಓಡ್ ಬಂದ್ರೆ ಈ ಶಾರದಿ ಚೀಟಿನೇ ತಗೊಂಡಿಲ್ವಂತೆ. ಹೋಗತ್ತಾಗೆ. ಸರಿ ಬಿಡು, ನಾನೆಲ್ಲ ಕೋಟಿ ಬಂದ್ಬಿಡ್ತಲ್ಲ ಶಾರದಿಗೆ ಯಾವ ಕಡೆಯಿಂದನೋ ಅಂತ ಅನ್ಕೊಂಡು ಖುಷಿಯಾಗಿ ಓಡ್ ಬಂದೆ. ಈಗ ನೋಡ್ರಿ ಹಿಂಗೆ ಹೇಳ್ತಿದ್ಯಾ. ಯಾಕಮ್ಮ, ಏನಾಯ್ತು? ಯಾರಿವರು?
ಯಾವನ ನಮಗೆ ಟೋಪಿ ಹಾಕ್ಬಿಟ್ಟು ನಾಮಾಕಕ್ಕೆ ಅಂತ ಹೇಳ್ಬಿಟ್ಟು ಬಂದವನಿ ಅಳ್ಳಾಡಿಸ್ಕೊಂಡು ಅಂದೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು ನಿಂಗೆ 1 ಕೋಟಿ ರೂಪಾಯಿ ಲಾಟ್ರಿ ಹೊಡೆದೈತಿ ಅಂತ ಹೇಳ್ಬಿಟ್ಟು ಸುಳ್ಳು ಬೊಗಳ್ಕೊಂಬಂದವನಿ ಸುಳ್ಳು ನನ್ನ ಮಗ ಲಾಟ್ರಿ ಹೊಡೆದೈತಂದು ಲಾಟ್ರಿ ನನ್ನ ಹೆಸರಿನಾಗಿ ನನಗೆ ಹೋಗೈತೆ ಲಾಟ್ರಿನೇ ತಗೊಳಕ್ಕಿಲ್ಲ ನಾನು ಎಲ್ಲೋಗ್ಲಿ ನಾನು ಆಕಾಶಕ್ಕೆ ಹೋಗ್ಬಿಟ್ಟು ಎತ್ಕೊಬಿಟ್ಟು ಬರಲ್ಲ ಹಳ್ಳಿ ಬುಟ್ಟೆಲ್ಲೂ ಎಡಗಲ್ಲ ಹೆಜ್ಜೆನೂ ಇಕ್ಕಿಲ್ಲ ನನ್ನ ಹೆಸರಿನಾಗ ಲಾಟ್ರಿ ನಂತ ಲಾಟ್ರಿ ಅಯ್ಯೋ ಮಕ್ಕ ಮುಚ್ಚ ಅದಕ್ಕೆ ಉಗಿದ್ ಕಳಿಸ್ತಿದ್ದೀನಿ ನೋಡಿ ನಾನು ಬಟ್ಟೆ ಹಾಕೊಂಬಿಟ್ಟು ಬರ್ತೀನಿ ಕುಂತ್ಕ ನೋಡಿ ಸರ್ ಏನಂದ್ರಿ 1 ಕೋಟಿ ರೂಪಾಯಿ ಲಾಟ್ರಿ ಶಾರದಾ ಅನ್ನೋ ಹೆಸರಿಗೆ ನಮ್ಮಮ್ಮನ ಹೆಸರಿಗೆ ಅಯ್ಯೋ ಆವಾಗಿಂದ ಅದನ್ನೇ ಹೇಳ್ತಾನೇ ಇದ್ದೀನಿ ಕಣಮ್ಮ. ಲಾಟ್ರಿ ಹೊಡೆದೈತೆ ಅಂತ ಕೇಳ್ತಾನೇ ಇಲ್ವಲ್ಲ ಅವರು. ಅಯ್ಯೋ ಅಮ್ಮ ನೀನ್ ಲಾಟ್ರಿ ಚೀಟಿ ತಗೊಂಡಿಲ್ಲ ಅಂದ್ರೇನು ನನ್ನ ಹೆಸರುಗೊಂದು ನಿನ್ನ ಹೆಸರಿನಾಗೊಂದು ಚಿಕ್ಕಮ್ಮನ ಹೆಸರಿನಾಗೊಂದು ಅಪ್ಪನ ಹೆಸರಿನಾಗೊಂದು ಅಂತ ಹೇಳ್ಬಿಟ್ಟು ನಾನೇನೆ ಟೋಟಲ್ 4 ಲಾಟ್ರಿ ತಗೊಂಡಿದ್ದೆ ಮೊನ್ನೆ ಬಸ್ ಸ್ಟ್ಯಾಂಡಾಗ ಮಾಡ್ತಾ ಇದ್ದಾಗ. ಏನೇ ಹೇಳ್ತಿದ್ಯಾ ಮಗಳೇ ನಿಜ ಹೇಳ್ತಿದ್ದೀಗೇನೆ ನೀನು? ನಾನು ಯಾಕಮ್ಮ ಸುಳ್ಳು ಹೇಳಿ ಮನೆ ಬಸ್ ಸ್ಟ್ಯಾಂಡ್ ನಿಂತ್ಕೊಂಡಿದ್ದಾಗ ಲಾಟ್ರಿ 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 ಅಂತ ಹೇಳ್ಬಿಟ್ಟು ಮಾರ್ಕೊಂಡು ಬಂದಿದ್ರು. ಹೋದ 10 ದಿನದ ಹಿಂದೆ ಮಾರ್ಕೊಂಡು ಬಂದಿದ್ರ. ನಾನು ಬ್ಯಾಡ ಅಂತಂದೆ. ಪಾಪ ಹುಡುಗ ಅಕ್ಕ ಹೊಟ್ಟೆ ಹಸಿತಾಯ್ತು ಕಣಕ ಊಟಕ್ಕೂ ಇಲ್ಲ ಕಣಕ ಇದನ್ನೆಲ್ಲ ಮಾರಗಂಟ ಮನೆಗೆ ಹೋಗಂಗಿಲ್ಲ ಕಣಕ ಪ್ಲೀಸ್ ಕಣಕ ಲಾಟ್ರಿ ತಗೊಳಕ ಅಂತಂದ. ಅದಕ್ಕೆ ನಾನು ಆತ ಹೋದ್ರೆ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ನಾನು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಲಾಟ್ರಿ ಚೀಟಿ ತಗೊಂಡು 4 ತಗೊಂಡೆ. ಪಾಪ ಹುಡುಗಂಗೆ ಒಳ್ಳೇದಾಗ್ಲಿ ಪಾಪ ಏನೋ ಖರ್ಚಾಗ್ಲಿ ಅಂತ ಹೇಳ್ಬಿಟ್ಟು ಅದೇ ಲಾಟ್ರಿ ನಿನ್ನ ಹೆಸರು ಹೊಡೆದಿರೋದು ಕಣಮ್ಮ. ಅದೃಷ್ಟವಂತೆ ಕಣಮ್ಮ ನೀನು. ಅಯ್ಯೋ 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 ದೇವಾ, ಅಯ್ಯೋ ದೇವ್ರಿಗೆ ತುಪ್ಪದ ದೀಪ ಹಚ್ಬೇಕು. ಅಯ್ಯೋ ನಾನು ಅವನನ್ನ ಬಾಯಿಗೆ ಬಂದಂಗೆ ಬೈದು ಕಳ್ಸೋಣ ಅನ್ಕೊಂಡಿದ್ದೆ. ಅಯ್ಯೋ ಸಾ ತಪ್ಪಾಯ್ತು ಸರ್. ನಿಜವಾಗ ಹೊಡೆದೈತೆ ನಮ್ಮ ಅಮ್ಮನ ಹೆಸರುಗೆನೆ ನಿಜಾನ ಸರ್? ಹಾ ನಾವ್ಯಾಕೆ ಸುಳ್ಳು ಹೇಳೋಣ. ನಾಳೆ ಬಂದ್ಬಿಟ್ಟು ನೀವು ಆಫೀಸ್ ಹತ್ರ ನಿಮ್ಮ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿ ಚೆಕ್ ಕೊಡ್ತೀವಿ, ತಗೊಂಡು ಕಲೆಕ್ಟ್ ಮಾಡಿ. ಅದಕ್ಕೆಲ್ಲ ಸ್ವಲ್ಪ ಟ್ಯಾಕ್ಸ್ ಕಟ್ ಮಾಡ್ಕೋತಾರೆ, ಬಿಟ್ರೆ ಎಲ್ಲ ನಿಮ್ಮ ಕೈ ಸೇರುತ್ತೆ ಸರಿನಾ? ನಾಳೆ ಅಡ್ರೆಸ್ ಕೊಟ್ಟೋಗಿರ್ತೀನಿ, ಆಫೀಸ್ ಹತ್ರ ಬನ್ನಿ. ನಿಮ್ಮ ಫೋನ್ ಸ್ವಿಚ್ ಆಫ್ ಅಂತ ಬಂತು. ಅದಕ್ಕೇನೆ ನಾನು ಸರಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಮನೆ ಹತ್ರನೇ ಕಳಿಸಿದ್ರು ಮ್ಯಾನೇಜರ್. ಅದಕ್ಕೆ ಇಲ್ಲಿಗೆ ಬಂದೆ. ಮೇಡಮ್ ಬಂದ್ಬಿಟ್ಟು ನೀವು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಮೇಡಮ್. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ಸರ್. ಅಪ್ಪ 1 ಕೋಟಿ ಅಂದರೆ ಅಯ್ಯೋ ದೇವರೇ ಸರ್, ಥ್ಯಾಂಕ್ ಯು ಸರ್. ನಮಗೆ ಬಂದಿರೋದು ಭಾಳ ಖುಷಿ ಆಗ್ತಾಯಿದೆ ಸರ್. ನಾನು ಒಂದೇ ಸಲನೇ ಸರ್ ಲಾಟ್ರಿ ಚೀಟಿ ತಗೊಂಡಿದ್ದು. ನಾನು ತಗೊಂಡೇ ಇರಲಿಲ್ಲ ಸರ್. ನಾನಂತೂ ಒಂದೇ ಒಂದ್ಕಿತ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡೆ ಸರ್. ಅದು ಏನು ಅದೃಷ್ಟ ಏನೋ ಸರ್ ನನಗೆ ಗೊತ್ತಿಲ್ಲ. ಅಂತೂ ನನಗೆ ಹೊಡೆದ್ಬಿಟ್ಟೈತೆ ಸರ್. ಸರಿ ಮೇಡಮ್, ನಾಳೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಸರಿನಾ? ಫೋನ್ ನಂಬರ್ನ ಅದು ಬೇಕಾಗುತ್ತೆ, ಸ್ವಿಚ್ ಆನ್ ಮಾಡಿ ಅದನ್ನು ಸರಿನಾ? ನಿಮಗೆ ನಾವು ಮೆಸೇಜು ನೋಟಿಫಿಕೇಶನ್ ಎಲ್ಲ ಕಳಿಸ್ತೀವಿ ಸರಿನಾ? ಆ ಮೊಬೈಲ್ ನಂಬರ್ ನೀವು ಕೊಟ್ಟಿದ್ರಲ್ಲ ಆ ನಂಬರ್ನ ಆನ್ ಮಾಡಿ. ಸರ್ ನಂದೇ ನಿಮಗೆ ನಂಬರು ಗಾರ್ಮೆಂಟ್ಸ್ಗೆ ಹೋದ್ರೆ ಸ್ವಿಚ್ ಆಫ್ ಮಾಡಬೇಕಾಯ್ತದೆ ಸರ್. ಫೋನು ಸ್ವಿಚ್ ಆಫ್ ಮಾಡ್ಬಿಡ್ತೀನಿ, ಮರ್ತೇ ಹೋಗ್ಬಿಡ್ತೀನಿ ಒಂದೊಂದು ಆನ್ ಮಾಡೋದು. ಈಗ ಆನ್ ಮಾಡ್ತೀನಿ ಸರ್ ಫೋನ, ಈಗ ಆನ್ ಮಾಡ್ತೀನಿ. ನನ್ನ ನಂಬರೇ ಕೊಟ್ಟಿರೋದು. ಸರಿ ಮೇಡಮ್ ಬನ್ನಿ ಆಫೀಸ್ ಹತ್ರ ನಾಳೆ. ಅಯ್ಯೋ 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 ಆಶಾ, ನಾವು ಅದೃಷ್ಟ ಎಲ್ಲೋ ಹೋಗ್ಬಿಡ್ತು ಬಿಡು. ಆ ದೇವರು ಕೊನೆಗೂ ನಮ್ಮ ಕಷ್ಟ ಅರ್ಥ ಮಾಡ್ಕೊಂಡು ಕಂಡ್ಬಿಟ್ಬಿಟ್ಟ ಅಂತ ಅನ್ನಿಸ್ತದೆ. ಅಯ್ಯೋ ನೀನು ತಗೊಂಡಿರೋ ಒಂದು ಲಾಟ್ರಿ ಚೀಟಿ ನಮ್ಮನ್ನ ಕೋಟ್ಯಾಧೀಶ್ವರು ಮಾಡ್ಬಿಟ್ಟೈತಿ ಇವಾಗ. ಅಯ್ಯೋ ಶಾರದಿ, ಇವನು ಅದೃಷ್ಟ ಮಾಡಿದ್ದೋ ಏನು ಕತೆಯೋ ನೀನಂತೂ ನೋಡ್ದ 1 ಕೋಟಿ ರೂಪಾಯಿ ಸಿಕ್ಬಿಡ್ತು. ನನ್ನ ಅದೃಷ್ಟ ಅಲ್ಲ, ನನ್ನ ಮಗಳ ಅದೃಷ್ಟ. ನನ್ನ ಮಗಳು ತಗೊಂಡಿದ್ದಕ್ಕೆ ತಾನೇ ನನಗೆ ಸಿಕ್ಕಿದ್ದು. ಆದ್ರೂ ಕಣಮ್ಮ ನಿನ್ನ ಹೆಸರು ಮೇಲೆ ತಗೊಂಡಿದ್ದಕ್ಕೆ ತಾನೇ ಸಿಕ್ಕಿದ್ದು. ಅಪ್ಪ ದೇವ್ರೆ, ಹಂಗೋ ಹಿಂಗೋನೋ ಹೆಂಗೋ ಸಿಕ್ಬಿಡ್ತಲ್ಲ. ಅಮ್ಮ ನಾಳೆ ಬೆಳಿಗ್ಗೆ ರೆಡಿಯಾಗು, ನಾಳೆ ರಜಾ ಹಾಕತ್ತೀನಿ. ಹೋಗ್ಬಿಟ್ಟು ಆಫೀಸ್ ಹತ್ರ ಹೋಗ್ಬಿಟ್ಟು ನೀಟಾಗಿ ಎಲ್ಲ ಸೈನ್ ಹಾಕ್ಬಿಟ್ಟು ಏನೇನು ಕೇಳ್ತಾರಲ್ಲ ಮಾಡ್ಬಿಟ್ಟು ಬರೋಣ. ಸರಿ ಮಗಳೇ, ಸರಿ ಆಯ್ತು. ಅಪ್ಪ ಈ ಸಿಹಿ ಸುದ್ದಿ ಕೇಳ್ತಾ ಇದ್ರೆ ನಾವೇನೋ ಈ ಊರಾಗೆ ಟಾಪ್ ಲೆವೆಲ್ಗೆ ಹೋಯ್ತೀವಿ ಅಂತ ಅನ್ನಿಸ್ತೈತೆ. ಏನೋ 4 ಒಳ್ಳೆ ಕೆಲಸ ಮಾಡಿದ್ವೋ ಮಾಡಲಿಲ್ವೋ ಗೊತ್ತಿಲ್ಲ. ದೇವರಂತೂ ನಮಗೆ ಒಳ್ಳೆ ದಿನನೀಯ ಮಾಡ್ಬಿಟ್ಟ. ಹೂ ಕಣಮಿ, ದೇವರು ದೊಡ್ಡವನು.